ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನೀವೇನು ನೋಡ್ತಿದ್ದೀರಾ ಅದು ಯಶವಂತಪುರ ಮೆಟ್ರೋ ಸ್ಟೇಷನ್ನು. ಈಗಿನ ಮೆಟ್ರೋಯಿಂದ ಬಂದೆ. ಮೆಟ್ರೋ ಪ್ರೈಸಸ್ ಸಮೇತ ಹೈಕ್ ಆಗಿದ್ದಾವೆ. ಮೆಜೆಸ್ಟಿಕ್ಕಿಂದ ಮೆಟ್ರೋದಲ್ಲಿ ಬಂದೆ ಯಶವಂತಪುರಕ್ಕೆ. ಪ್ಲ್ಯಾಟ್ಫಾರಮ್ ನಂಬರ್ 6 ಸೈಡಿಂದ ಎಂಟ್ರಿ ಆಗ್ತಿದ್ದೀನಿ. ಬನ್ನಿ ಒಳಗೆ ಹೋಗೋಣ. ಪ್ಲ್ಯಾಟ್ಫಾರಮ್ ನಂಬರ್ 6ರಲ್ಲಿ ಟ್ರೈನ್ ನಿಂತಿದೆ. ಯಾವ ಟ್ರೈನ್ ಅಂತ ನೋಡೋಣ ಬನ್ನಿ. ಇದು ಯಶವಂತಪುರದಿಂದ ಬಿಕೆನಾರ್ ಹೋಗ್ತಿರೋ ಟ್ರೈನು. ಹುಬ್ಳಿಯಿಂದ ಯಶವಂತಪುರ, ಯಶವಂತಪುರದಿಂದ ಬಿಕೆನಾರ್. ಈ ಟ್ರೈನ್ ನಾನು ಆಲ್ರೆಡಿ ಒಂದ್ಸರಿ ಮಾಡಿದ್ದೀನಿ. ದಾವಣಗೆರೆಯಿಂದ ಬೆಂಗಳೂರವರೆಗೂ, ಯಶವಂತಪುರದವರೆಗೂ ಮಾಡಿದ್ದೀನಿ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಫ್ರೆಂಡ್ಸು, ಬ್ಯಾಕ್ ಟು ಬ್ಯಾಕ್ ಟ್ರೈನ್ ಜರ್ನೀಸ್ ಮಾಡಿರೋದ್ರಿಂದ ನೀರು ಚೇಂಜ್ ಆಗಿಬಿಟ್ಟು ವಾಯ್ಸ್ ಹೋಗ್ಬಿಟ್ಟಿದೆ, ಹೊಗ್ಯಾಕ್ಸ್ಕೊಂಡಿದೆ ವಾಯ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ನಮ್ಮ ಟ್ರೈನು ಈಗ ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ನಿಲ್ಲಿಸಿದ್ದಾರೆ. ಟೈಮ್ ಬಂದುಬಿಟ್ಟು 11:30. ಇನ್ನೂ 1 ಅವರ್ ಇದೆ ಟ್ರೈನ್ ಬಿಡೋದಕ್ಕೆ ಯಶವಂತಪುರದಿಂದ. ಬನ್ನಿ ಹೋಗೋಣ. ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 18112. ಯಶವಂತಪುರದಿಂದ ಟಾಟಾನಗರ್ಗೆ ಹೋಗುತ್ತೆ. ಈ ವೀಕ್ಲಿ ಒನ್ಸ್ ಇರುತ್ತೆ ಈ ಟ್ರೈನು. ಪ್ರತಿ ಭಾನುವಾರ ಯಶವಂತಪುರದಿಂದ ಹೊರಟು ಅರಸೀಕೆರೆ, ಚಿತ್ರದುರ್ಗ, ಚಳ್ಳಕೆರೆ, ಬಳ್ಳಾರಿ, ರಾಯಚೂರು, ಹೈದರಾಬಾದ್ ಮೇಲೆ ಇದು ಟಾಟಾನಗರ್ಗೆ ಹೋಗಿ ಸೇರುತ್ತೆ. ಬನ್ನಿ ನಮ್ಮ ಕೋಚ್ ಹತ್ರ ಹೋಗೋಣ. ನಮ್ಮ ಕೋಚ್ ಬಂದುಬಿಟ್ಟು S7 ಲೋಯರ್ ಬರ್ತ್ ಸಿಕ್ಕಿದೆ. ಆಲ್ಮೋಸ್ಟ್ ಆಲ್ ನಾನು ಪ್ರಿಫರ್ ಮಾಡೋದೆಲ್ಲ ಲೋಯರ್ ಬರ್ತೇನೆ, ಯಾಕಂದರೆ ನಾವು ಆವಾಗ ಡೋರ್ ಹತ್ರ ಬಂದು ವೀಡಿಯೋ ಮಾಡ್ತಿರ್ಬೇಕು. ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಬಂದಿದ್ದೀನಿ. ಇನ್ನೂ ಯಾರೂ ಹತ್ತಿಲ್ಲ, ಯಾಕಂದರೆ ಇನ್ನೂ 1 ಅವರ್ ಟೈಮ್ ಇರೋದ್ರಿಂದ ಅಷ್ಟೊಂದು ಜನ ಏನು ಇನ್ನೂ ಹತ್ತಿಲ್ಲ. ಫ್ರೆಂಡ್ಸು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ಲೀಪರ್ ಕೋಚ್. LHB ಕೋಚಲ್ಲಿ ನಮ್ಮ ಚಳ್ಳಕೆರೆ ರೂಟಲ್ಲಿ ಅಡ್ಡಾಡೋ ಟ್ರೈನ್ಸಲ್ಲಿ ಇದೊಂದೇ ಟ್ರೈನೇ ನಿಲ್ಸೋದು ನಮ್ಮ ಚಳ್ಳಕೆರೆಯಲ್ಲಿ. ಇದೇ ನನ್ನ ಸೀಟು. ಕೆಳಗಡೆ ಲೋಯರ್ ಬರ್ತು. ಟಿಫನ್ ತಂದಿದ್ದೆ. ಟಿಫನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿದ್ದಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಟಿಫನ್ ಮಾಡಿ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಲ್ಕಂಡೆ ಒಂದು ಸ್ವಲ್ಪ ಹೊತ್ತು. ನೋಡಿದ್ರೆ ಈಗ ಅರಸೀಕೆರೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಇಲ್ಲಿಗೆ ಬರೋ ಟೈಮಿಂಗ್ ಇದ್ದಿದ್ದು ನಮ್ಮ ಟ್ರೈನಿಂದು 2 ಗಂಟೆ 33 ನಿಮಿಷಕ್ಕೆ. ಬಟ್ ಬಿಫೋರ್ ಬಂದಿದೆ ನಮ್ಮ ಟ್ರೈನು. 2 ಗಂಟೆ 20 ನಿಮಿಷಕ್ಕೆ ಬಂದಿದೆ ಅರಸೀಕೆರೆ ಜಂಕ್ಷನ್ಗೆ. ಅರಸೀಕೆರೆ ಜಂಕ್ಷನ್ ಯಾಕೆ ಕರೀತಾರಂತ ನಿಮ್ಗೆ ಆಲ್ರೆಡಿ ತುಂಬ ಸರಿ ತೋರಿಸಿದ್ದೀನಿ. ಆ ರೂಟಲ್ಲಿ ನಾನು ಟ್ರೈನ್ ಜರ್ನಿ ಮಾಡಿದ್ದೀನಿ. ಅರಸೀಕೆರೆಯಿಂದ ಹೊರಟಿದೆ. ಸುಮಾರು 15 ನಿಮಿಷ ಇಲ್ಲೇ ಹಾಲ್ಟ್ ಇತ್ತು ನಮ್ಮ ಟ್ರೈನು. ಇಲ್ಲಿ ಲೋಕ ಎಲ್ಲ ಚೇಂಜ್ ಆಗ್ತಾರೆ. ಇಲ್ಲಿಗೆ ಬೆಂಗಳೂರು ಡಿವಿಷನ್ ಎಂಡು. ಇಲ್ಲಿಂದ ಮೈಸೂರು ಡಿವಿಷನ್ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಮ್ಮ ಮೊಳಕಾಲ್ಮೂರವರೆಗೂ. ಫ್ರೆಂಡ್ಸು, ಈ ಟ್ರೈನ್ ಏನು ಗೊತ್ತಾ, ಸ್ಪೆಷಾಲಿಟಿ ಏನಂದರೆ ನಮ್ಮ ದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು, ರಾಯದುರ್ಗದಿಂದ ಮಂತ್ರಾಲಯಕ್ಕೆ ಹೋಗೋರಿಗೆ, ಹಾಗೆ ಹೈದರಾಬಾದ್ಗೆ ಹೋಗೋರಿಗೆ, ಇದು ಸಿಕಿಂದ್ರಾಬಾದ್ಗೆ ಹೋಗುತ್ತೆ ಹೈದರಾಬಾದಲ್ಲಿ. ಸೊ ಇದು ಬೆಸ್ಟ್ ಟ್ರೈನು. ಓನ್ಲಿ ಟ್ರೈನ್ ಇದು. ಯಾಕಂದರೆ ಹೈದರಾಬಾದ್ಗೆ ಹೋಗೋ ಟ್ರೈನ್ ಇದೊಂದೇ. ಮಂತ್ರಾಲಯಕ್ಕಾದರೆ ವಾರಣಾಸಿ ಟ್ರೈನ್ ಇದೆ ನಮ್ಮ ಚಿತ್ರದುರ್ಗದಿಂದ. ಹಾಗೆ ಜೈಪುರ್ ಸೂಪರ್ ಫಾಸ್ಟ್ ಟ್ರೈನ್ ಇದೆ. ಸೊ ಚಳ್ಳಕೆರೆಯಿಂದ ಹೋಗೋರಿಗೆ ಮಂತ್ರಾಲಯಕ್ಕೆ ಇದು ಇರೋದೊಂದೇ ಟ್ರೈನು, ಡೈರೆಕ್ಟ್ ಹೋಗುತ್ತೆ. ಹೈದರಾಬಾದ್ಗೆ ಹೋಗೋರ್ಗೂ ಇದೊಂದೇ ಟ್ರೈನು, ನಮ್ಮ ದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು. ಫ್ರೆಂಡ್ಸ್, ರೀಲ್ಸು, ಸ್ಟೋರೀಸು, ಹಾಗೆ ನಾನು ಎಲ್ಲಿದ್ದೀನಿ, ಯಾವ ವೀಡಿಯೋ ಮಾಡ್ತಿದ್ದೀನಿ, ನೆಕ್ಸ್ಟ್ ಯಾವ ವೀಡಿಯೋ ಬರುತ್ತಂತ ತಿಳ್ಕೊಬೇಕು ಅಂತಿದ್ರೆ, ಹಾಗೆ ನನ್ನ ಬಗ್ಗೆ ತಿಳ್ಕೊಬೇಕಂತಿದ್ರೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನು ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ನಮ್ಮ ಟ್ರೈನ್ ಈಗ ಬಾಣಾವರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ಯಶವಂತಪುರ ಬಿಟ್ಟ ಮೇಲೆ ತುಮಕೂರು ಒಂದೇ ಸ್ಟಾಪ್ ಇದ್ದಿದ್ದು ನಮಗೆ. ತುಮಕೂರು ಬಿಟ್ಟರೆ ಸೀದಾ ಡೈರೆಕ್ಟ್ ಅರಸೀಕೆರೆನೇ. ಸೊ ಒಂದೇ ಸ್ಟಾಪ್ ಮಿಸ್ ಮಾಡಿರೋದು ನಾನು ಯಶವಂತಪುರದಿಂದ. ಆಲ್ರೆಡಿ ತುಂಬ ಸರಿ ವೀಡಿಯೋಸ್ ತೋರಿಸಿದ್ದೀನಿ ನಾನು, ತುಮಕೂರು, ಚಿತ್ತೂರು, ಗುಬ್ಬಿ ಎಲ್ಲ. ಬಟ್ ಇದೇನಂದರೆ ನನಗೆ ಫುಲ್ ಟೈರ್ಡ್ ಆಗಿತ್ತು, ಆದ್ದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದೇನು ಲೈನ್ ನೋಡ್ತಿದ್ದೀರಿ, ಕಡೂರು ಜಂಕ್ಷನ್, ಚಿಕ್ಕಮಂಗ್ಳೂರಿಗಿಂದ ಬರೋ ಲೈನ್ ಇದು. ಚಿಕ್ಕಮಂಗ್ಳೂರು ಟು ಶಿವಮೊಗ್ಗ ಅಂತ ಹೇಳ್ಬಿಟ್ಟು ಒಂದು ಟ್ರೈನ್ ಜರ್ನಿ ಮಾಡಿದ್ದೀನಿ, ಹೋಗಿ ನೋಡಿ. ಬೆಳಿಗ್ಗೆ ಹೊತ್ತು ಸಖತ್ತಾಗಿದೆ. ಚಿಕ್ಕಮಂಗ್ಳೂರು ನಮ್ಮ ವೆಸ್ಟರ್ನ್ ಘಾಟ್ಸ್ ಏನಿದೆ ಅದು ಬೆಟ್ಟದ ಸಾಲಲ್ಲಿ ಬರೋ ಅಂಥ ಟ್ರೈನು. ಸೂಪರ್ ವೈಬ್ಸ್ ಇದೆ.
ಹಾಗೆ ನಿಮ್ಗೆ ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಅಷ್ಟು ಪ್ರಕೃತಿ ಸಖತ್ತಾಗಿ ಸೆರೆಯಾಗಿದೆ, ಅಷ್ಟು ಸೆರೆ ಮಾಡಿದ್ದೀನಿ ವಿಡಿಯೋದಲ್ಲಿ. ಆ ವಿಡಿಯೋ ಒಂದ್ಸರಿ ನೋಡಿ. ಚಿಕ್ಕಮಗಳೂರಿಂದ ಶಿವಮೊಗ್ಗಕ್ಕೆ ಹೋಗೋ ಟ್ರೈನು. ನಮ್ಮ ಟ್ರೈನ್ ಈಗ ಕಡೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಕಡೂರು ಜಂಕ್ಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೀರೂರು ಜಂಕ್ಷನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬೀರೂರು ಜಂಕ್ಷನ್ಗೆ ಬಂದಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇದ್ದಿದ್ದು 3 ಗಂಟೆ 20 ನಿಮಿಷಕ್ಕೆ ನಮ್ಮ ಟ್ರೈನ್ ಬಂದಿದೆ. ಆನ್ ಟೈಮಲ್ಲಿ 3 ಗಂಟೆ 20 ನಿಮಿಷಕ್ಕೆ ಬಂದಿದೆ. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಇಲ್ಲಿ ಈ ಬೀರೂರಿಂದ ನಮ್ಮ ಚಿಕ್ಕಜಾಜೂರು ಹೋಗೋದ್ರೊಳಗೆ ಧಾರವಾಡಿಂದ KSR ಬೆಂಗಳೂರಿಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗುತ್ತೆ, ತೋರಿಸ್ತೀನಿ. ಅದರಿಂದನೇ ಇದು ಬರ್ತಿದೆ, ಯಾವುದಿದು ದಾದರಿಂದ ತಿರುವನಹಳ್ಳಿಗೆ ಹೋಗೋ ಟ್ರೈನ್ ಬರ್ತಿದೆ. ಶರಾವತಿ ರೇಕ್ಷರ್ ಇದೆಯಲ್ಲ, ಆ ಟ್ರೈನು. ನೋಡೋಣ, 2 ಆದರೆ 2 ತೋರಿಸ್ತೀನಿ ಕ್ರಾಸಿಂಗ್ ನಿಮಗೆ. 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಬೀರೂರು ಜಂಕ್ಷನಿಂದ ಹೊರಟಿದೆ. ಬೀರೂರು ಜಂಕ್ಷನ್ ಏನಂತ ಕರೀತಾರೆ ಅಂದರೆ, ಇಲ್ಲಿಂದ ಶಿವಮೊಗ್ಗಕ್ಕೆ ಒಂದು ಬ್ರಾಂಚ್ ಲೈನ್ ಹೋಗಿದೆ. ಬೀರೂರು ಟು ತಾಳಗುಪ್ಪ, ಜೋಗ್ ಫಾಲ್ಸ್ ಹತ್ರ ಐತಲ್ಲ, ಸಾಗರ ಬಿಟ್ಟು ಮುಂದಕ್ಕೆ. ಸೊ ಅಲ್ಲಿಗೆ ಒಂದು ಬ್ರಾಂಚ್ ಲೈನ್ ಹೋಗಿದೆ, ಅದಕ್ಕೆ ಇದನ್ನು ಬೀರೂರು ಜಂಕ್ಷನ್ ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ವಾಟರ್ ಬಾಟಲ್ಸ್ ಎಲ್ಲ ಹಿಂಗೆ ಅಡ್ಡ ಇಟ್ಬಿಟ್ಟಿದ್ದಾರೆ. ಆ ಬಾಕ್ಸಲ್ಲಿರೋದೆಲ್ಲ ವಾಟರ್ ಬಾಟಲ್ಸು. ನೀರೇನೋ ಬರ್ತಿದೆ, ಯಾಕಂದರೆ ಯಶವಂತಪುರದಿಂದ ಸ್ಟಾರ್ಟ್ ಆಗಿ ಇನ್ನೂ 3 ಅವರ್ಸ್ ಆಗಿದೆ. ಇದು ಮೇ ಬಿ ಗುಂತ್ಕಲ್ ಹೋಗಲ್ಲ, ಇದು ಗುಂತ್ಕಲ್ ಬೈಪಾಸಲ್ಲಿ ಹೋಗ್ಬಿಡ್ತಾನೆ. ಇಲ್ಲಿ ನೀವೇನಾದರೂ ಕಂಪ್ಲೇಂಟ್ ಮಾಡೋಂಗಿದ್ರೆ ಅವ್ರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಆನ್ ಬೋರ್ಡ್ ಹೌಸ್ ಕೀಪಿಂಗ್ ಸರ್ವಿಸ್ ಇನ್ ಟ್ರೈನ್ ಪ್ರೊವೈಡೆಡ್ ಬೈ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ಬೋದು. ನಮ್ಮ ಟ್ರೈನ್ ಈಗ ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್ನ ಸ್ಲೋ ಆಗಿ ಸ್ಕಿಪ್ ಮಾಡ್ತಿದೆ. ತುಂಬ ಅಂದರೆ ತುಂಬ ಪ್ರಯತ್ನ ಪಟ್ಟೆ ಹೊಸದುರ್ಗದಿಂದ ಯಾವ್ದಾದ್ರು ಟ್ರೈನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ನನ್ನ ಟೈಮಿಂಗ್ಸ್ಗೆ ಯಾವುದೂ ಅಡ್ಜಸ್ಟ್ ಆಗ್ತಿಲ್ಲ. ನೋಡೋಣ, ಮುಂದಿನ ದಿವಸದಲ್ಲಿ ಎಲ್ಲಿಂದಾದರೂ ಒಂದು ಕಡೆ ಬಂದು ಇಲ್ಲಿ ಹೊಸದುರ್ಗದಾಗ ಇಳಿಯೋಣ ಅಂತಿದ್ದೀನಿ. ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ನಂಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಿಲ್ಲ. ಯಾಕಂದರೆ ನಾನು ಚಳ್ಳಕೆರೆಯಿಂದ ಬರಬೇಕು, ಚಳ್ಳಕೆರೆಯಿಂದ ಬಂದರೆ ನೈಟ್ ಬಸ್ಸಿಗೆ ಬರಬೇಕಾಗುತ್ತೆ. ಇದೇನಂದರೆ ಹೊಸದುರ್ಗ ಸಿಟಿಗೆ ತುಂಬ ದೂರ ಇದೆ, ಒಂದು 18-19 ಕಿಲೋಮೀಟ್ರ್ ದೂರ ಇದೆ ಇದು ಹೊಸದುರ್ಗ ಸಿಟಿಗೆ. ಸೊ ನೈಟ್ ಹೊತ್ತು ಬಂದರೆ ಬಸ್ ಕನ್ವೆಂಟ್ ಇದೆಯಾ ಇಲ್ಲ ಅಂತ ನನಗೂ ಅಷ್ಟು ಕನ್ಫರ್ಮಾಗಿ ಗೊತ್ತಿಲ್ಲ. ಆದ್ದರಿಂದ ನಾನು ಇಲ್ಲಿಂದ ಯಾವುದೂ ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ಲ. ಬರುವ ದಿನಗಳಲ್ಲಿ ಆದಷ್ಟು ಪ್ರಯತ್ನ ಮಾಡ್ತೀನಿ ಹೊಸದುರ್ಗ ರೋಡಿಂದ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ. ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಿದ್ರಿ ಹೊಸದುರ್ಗ ರೈಲ್ವೆ ಸ್ಟೇಷನ್ ತೋರಿಸಿ ಅಂತ.
ತುಂಬ ಸರಿ ತೋರಿಸಿದ್ದೀನಿ. ಇಲ್ಲಿಂದನೇ ಒಂದು ಟ್ರೈನ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಈಗ ವಂದೇ ಭಾರತ್ ಚಿಕ್ಕಜಾಜೂರು ಜಂಕ್ಷನ್ ಬಿಟ್ಟಿದೆ ನೋಡಿ, ಅಲ್ಲಿ ಕಾಣಿಸ್ತಿದೆ. ನಾವು ಚಿಕ್ಕಜಾಜೂರು ಔಟರಿಂದ ಒಳಗಡೆ ಹೋಗ್ತಿದ್ವಿ. ಬಂತು ನೋಡಿ ವಂದೇ ಭಾರತ್, ಧಾರವಾಡದಿಂದ KSR ಬೆಂಗಳೂರಿಗೆ ಹೋಗೋ ವಂದೇ ಭಾರತ್ ಟ್ರೈನ್. ತುಂಬ ಚಿಕ್ಕದು ಇದು ಟ್ರೈನು, ಕೇವಲ 6 ಕೋಚಸ್ ಇದ್ದಾವೆ. ನಮ್ಮ ಟ್ರೈನ್ ಈಗ ಚಿಕ್ಕಜಾಜೂರು ಜಂಕ್ಷನ್ಗೆ ಎಂಟ್ರಿ ಆಯಿತು. ಬಟ್ ಇಲ್ಲಿ ಸ್ಟಾಪ್ ಇಲ್ಲ, ಬಟ್ ಅನಫಿಷಿಯಲಿ ಸ್ಟಾಪ್ ಕೊಡ್ತಾನೆ, ಯಾಕಂದರೆ ರೂಟ್ ಚೇಂಜ್ ಆಗ್ಬೇಕಲ್ಲ. ಸೊ ನೋಡೋಣ. ದಾದರಿಂದ ತಿರುವನಹಳ್ಳಿಗೆ ಹೋಗೋ ಟ್ರೈನ್ ಚೆಕ್ ಮಾಡಿದೆ. ಇವಾಗಿನ ಸಾಸ್ಲು ಬಿಟ್ಟೈತೆ, ಅಂದರೆ ಇನ್ನು 10 ಕಿಲೋಮೀಟ್ರ್ ದೂರದಲ್ಲಿದೆ. ಮೇ ಬಿ ಅದು ಕ್ರಾಸಿಂಗ್ ಸಿಗೋಲ್ಲ ನಮಗೆ. ಆ ಟ್ರೈನು ನಾನು ದಾದರಿಂದ ಮಾಡಬೇಕು ಅಂತಿದ್ದೀನಿ, ಯಾಕಂದರೆ ಡೇ ಟೈಮ್ ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಆಗಿಬಿಡುತ್ತೆ. ನೋಡೋಣ, ಟ್ರೈ ಮಾಡ್ತೀನಿ. ಈ ಕಡೆಯಿಂದ ಹೋಗ್ತಾ ಉದ್ಯಾನಲ್ಲಿ ಹೋಗ್ಬಿಟ್ಟು ಆ ಕಡೆಯಿಂದ ಬರ್ತಾ ದಾದರ್ ತಿರುವನಹಳ್ಳಿ ಟ್ರೈನಲ್ಲಿ ಮಾಡೋಣ ಅಂತಿದ್ದೀನಿ. ಸಂಡೇ ಟೈಮ್ ಆದರೆ ಶರಾವತಿ ಸಿಗುತ್ತೆ ನೋಡಿ. ಚಿಕ್ಕಜಾಜೂರಲ್ಲಿ ಅನಫಿಷಿಯಲ್ ಆಲ್ಟ್ ಇದೆ. ಚಿಕ್ಕಜಾಜೂರಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮ ದುರ್ಗ. ಇದೇ ನೋಡಿ ಫ್ರೆಂಡ್ಸ್, ರೈಟ್ ಸೈಡ್ ನಾವೇನು ಕಟ್ಟಾದ್ವಿ ಇದು ಜಂಕ್ಷನ್ ರೂಟು. ಸ್ಟ್ರೈಟ್ ಹೋದರೆ ದಾವಣಗೆರೆ, ನಾವು ಬಂದಿದ್ದು ಬೆಂಗಳೂರು ರೂಟು. ಈಗ ನಾವು ರೈಟ್ ಸೈಡ್ ಕಟ್ಟಾಗಿದ್ದು ಚಿತ್ರದುರ್ಗ, ಬಳ್ಳಾರಿ ರೂಟ್. ಹಳಿಯೂರಲ್ಲಿ ಹೊಸಪೇಟೆ ಟು KSR ಬೆಂಗಳೂರು ಹೋಗೋ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು ಮೊನ್ನೆ ರೀಸೆಂಟಾಗಿ 2-3 ಸರಿ ವೀಡಿಯೋ ಮಾಡಿದ್ನಲ್ಲ, ಅದೇ ಟ್ರೈನು ನೋಡಿ ಕ್ರಾಸಿಂಗ್ ಆಗ್ತಿದೆ. ಇದೇ ಟ್ರೈನಲ್ಲಿ ನಾನು ದಾವಣಗೆರೆಯಿಂದ ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಚಳ್ಳಕೆರೆಗೆ ಬಂದಿದ್ದೆ. ಚಳ್ಳಕೆರೆಯಿಂದ ಬೆಂಗಳೂರಿಗೆ 2 ಸರಿ ವೀಡಿಯೋ ಮಾಡಿದ್ದೀನಿ. ಬೆಂಗಳೂರಿಂದ ಚಳ್ಳಕೆರೆಗೆ 1 ಸರಿ, ಚಳ್ಳಕೆರೆಯಿಂದ ಹೊಸಪೇಟೆಗೆ 1 ಸರಿ ಇದೇ ಟ್ರೈನಲ್ಲಿ ವೀಡಿಯೋ ಮಾಡಿದ್ದೀನಿ. ಇದು ಹಳಿಯೂರು ರೈಲ್ವೆ ಸ್ಟೇಷನಲ್ಲಿ ಕ್ರಾಸಿಂಗ್ ಆಗ್ತಿದೆ ನಮಗೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ನಮ್ಮ ದುರ್ಗ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇದ್ದಿದ್ದು 5 ಗಂಟೆ 3 ನಿಮಿಷಕ್ಕೆ, ಬಟ್ ನಮ್ಮ ಟ್ರೈನ್ ಬಂದಿದೆ 5 ಗಂಟೆ 8 ನಿಮಿಷಕ್ಕೆ. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ ನಮ್ಮ ದುರ್ಗದಲ್ಲಿ. ಫ್ರೆಂಡ್ಸ್, ದುರ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದುರ್ಗದಿಂದ ಮಂತ್ರಾಲಯಕ್ಕೆ ಹೋಗೋರಿಗೆ, ಹಾಗೆ ಹೈದ್ರಾಬಾದ್ಗೆ ಹೋಗೋರಿಗೆ, ರಾಯಚೂರು ಕಡೆ ಹೋಗೋರಿಗೆ ಈ ಟ್ರೈನ್ ಬೆಸ್ಟ್ ಟ್ರೈನು, ಯೂಸ್ ಮಾಡ್ಕೊಳ್ಳಿ. ನಮ್ಮ ದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು, ಹೊಸದುರ್ಗ ಇಲ್ಲ, ಸ್ಟಾಪ್ ಇಲ್ಲ. ದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು, ರಾಯದುರ್ಗ ಯಾರ್ಯಾರು ನೋಡ್ತಿದ್ದೀರಾ ಮಂತ್ರಾಲಯಕ್ಕೆ ಹೋಗೋಕ್ಕೆ ಇದು ತುಂಬ ಬೆಸ್ಟ್ ಟ್ರೈನು. 2 ನಿಮಿಷ ಹಾಲ್ಟ್ ನಂತರ ನಮ್ಮ ದುರ್ಗದಿಂದ ಹೊರಟಿದೆ ನಮ್ಮ ಟ್ರೈನು.
ಫ್ರೆಂಡ್ಸ್, ನಮ್ಮ ದುರ್ಗದಿಂದ ಚಳ್ಳಕೆರೆ ನಮ್ಮ ಡಿಸ್ಟಿಕ್ಕಿಂದ ನೋಡ್ತಿರೋರು ಈ ಜಾಗ ನೋಡಿದ್ರೆ ನಿಮ್ಗೆ ಏನು ನೆನಪಾಗುತ್ತೆ, ಯಾವ ಸಾಂಗ್ ನೆನಪಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಆಗಲೇ ಹೇಳ್ದಂಗೆ ನಾನು ನಿಮಗೆ ರೀಲ್ಸು, ಸ್ಟೋರೀಸು, ಹಾಗೆ ನಾನು ಸದ್ಯಕ್ಕೆ ಯಾವ ವೀಡಿಯೋ ಮಾಡ್ತಿದ್ದೀನಿ, ಯಾವ ಟ್ರೈನಲ್ಲಿದ್ದೀನಿ, ನೆಕ್ಸ್ಟ್ ಯಾವ ಟ್ರೈನ್ ಅಪ್ಲೋಡ್ ಮಾಡ್ತೀನಿ, ನನ್ನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ, ರೀಲ್ಸ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನು ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಒತ್ತಿಬಿಟ್ಟು ನನ್ನ ಇನ್ಸ್ಟಾಗ್ರಾಮನ್ನ ಫಾಲೋ ಮಾಡಿದ್ರೆ ನಿಮಗೆ ಡೈಲಿ ಅಪ್ಡೇಟ್ ಸಿಗುತ್ತೆ ಅದರಲ್ಲಿ. ನಮ್ಮ ಸೈನ್ಸ್ ಸಿಟಿ ಚಳ್ಳಕೆರೆಗೆ ಎಂಟ್ರಿ ಆಯಿತು ನಮ್ಮ ಟ್ರೈನು. ಸೆಂಟ್ರಿಗೆ ಬಾಲೆನಹಳ್ಳಿ ಅಂತ ಒಂದು ಊರು ಬರುತ್ತೆ, ಅದನ್ನು ಸ್ಕಿಪ್ ಮಾಡಿಬಿಟ್ಟೆ, ಯಾಕಂದರೆ ತುಂಬ ಸರಿ ತೋರಿಸಿದ್ದೀನಿ, ಅಲ್ಲಿ ಸ್ಟಾಪು ಇಲ್ಲ ನಮ್ಮ ಟ್ರೈನ್ಗೆ. ಸೊ ದುರ್ಗ ಬಿಟ್ಟಿದ ತಕ್ಷಣ ಸೀದಾ ಚಳ್ಳಕೆರೆನೇ ತೋರಿಸ್ತಿದ್ದೀನಿ. ಇದೇನು ನೋಡ್ತಿದ್ರೆ ಇದು ಬೆಂಗಳೂರು ರೂಟು. ನನಗೊಂದು ಡೌಟ್ ಹೊಡಿತಿದೆ ಫ್ರೆಂಡ್ಸ್, ಇಲ್ಲಿ ನೋಡಿ ಟ್ರೈನ್ ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಚಳ್ಳಕೆರೆ ಪ್ಲ್ಯಾಟ್ಫಾರಮಲ್ಲಿ ಈ ಟ್ರೈನ್ ಪೂರ್ತಿ ನಿಲ್ಲಿಸಲ್ಲ. ನೋಡೋಣ ಎಲ್ಲರಿಗೂ ನಿಲ್ಲುತ್ತೆ ನಮ್ಮ ಪ್ಲ್ಯಾಟ್ಫಾರಮ್ಸಲ್ಲಿ, ನಮ್ಮ ಚಳ್ಳಕೆರೆ ಪ್ಲ್ಯಾಟ್ಫಾರಮಲ್ಲಿ ಈ ಟ್ರೈನ್ ಎಷ್ಟು ಉದ್ದ ನಿಲ್ಲುತ್ತೆ ಅಂತ ನೋಡೋಣ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನಮ್ಮ ಚಳ್ಳಕೆರೆ ತಾಲೂಕು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ ಅಂತ, ಯಾಕೆ ಆಗ್ಬೇಕಂತನೂ ಅದೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ನಮ್ಮ ಚಳ್ಳಕೆರೆ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದೆ ನಮ್ಮ ಟ್ರೈನು. ನೋಡೋಣ, ಎಷ್ಟು ಇರೋದೇ ಒಂದು 8 ಪ್ಲ್ಯಾಟ್ಫಾರಮ್ ನಿಲ್ಲೋ ಥರ ಸ್ಟೇಷನ್ ಇದೆ. ತುಂಬ ಹಳೇದಂದರೆ ಹಳೆ ಸ್ಟೇಷನ್ ನಮ್ಮದು, 92-93ರಲ್ಲಾಗಿರೋ ಸ್ಟೇಷನ್, ರೈಲ್ವೆ ಸ್ಟೇಷನ್ ಚಳ್ಳಕೆರೆದು. ನೋಡಿ ಜನ ಎಲ್ಲ ಈ ಕಡೆ ಔಟ್ಸೈಡ್ ಬಂದು ಕಾಯ್ತಿದ್ದಾರೆ. 8ರಿಂದ ಒಂದು 9 ಕೋಚಸ್ ನಿಲ್ಬೋದು ನಮ್ಮ ರೈಲ್ವೆ ಸ್ಟೇಷನ್, ಅಷ್ಟು ಚಿಕ್ಕದು ಪ್ಲ್ಯಾಟ್ಫಾರಮ್ಮು. ಇದು ತುಂಬ ದೊಡ್ಡದು, ಇದು 22 ಕೋಚ್ ರೈಲು. ನೋಡೋಣ ಎಷ್ಟು ಉದ್ದ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಮ್ಮ ಚಳ್ಳಕೆರೆಯಿಂದ ಮಂತ್ರಾಲಯಕ್ಕೆ ಹೋಗೋರಿಗೆ, ಹೈದ್ರಾಬಾದ್ಗೆ ಹೋಗೋರಿಗೆ ಇದು ತುಂಬ ಅಂದರೆ ತುಂಬ ಬೆಸ್ಟ್ ಟ್ರೈನು. ಆದಷ್ಟು ಉಪಯೋಗ ಮಾಡ್ಕೊಳ್ಳಿ. ನಮ್ಮ ಚಳ್ಳಕೆರೆಗೆ ಇಲ್ಲಿಗೆ ಬರೋ ಟೈಮಿಂಗ್ ಇದ್ದಿದ್ದು 5 ಗಂಟೆ 39 ನಿಮಿಷಕ್ಕೆ, ಬಟ್ ನಮ್ಮ ಟ್ರೈನ್ ಬಂದಿದೆ 5 ಗಂಟೆ 51 ನಿಮಿಷಕ್ಕೆ. ನೋಡಿ ಎಷ್ಟು ಬೋಗಿ ಕೋಚಸ್ ಔಟ್ಸೈಡ್ ಇದ್ದಾವೆ ಪ್ಲ್ಯಾಟ್ಫಾರಮ್ ಬಿಟ್ಟು ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.